ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಮ್ಯಾಕ್ ಪೆಪ್ಲೆಸ್ ಪ್ರೈಮ್ ನತಾಶಾ ಡೆನೋನಾ. ಐ ಆಮ್ ಯೂಸಿಂಗ್ ದಿಸ್. ಅಂಡ್ ಆಲ್ಸೋ ಇದು ಸ್ವಲ್ಪ ಸ್ಟಿಕ್ಕಿ ಇರೋದ್ರಿಂದ ನೀಟಾಗಿ ಹಾಕೋ ಪ್ರಾಡಕ್ಟ್ಸ್ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಫಸ್ಟ್ ಮೇಕಪ್ ಸ್ಪ್ರೇನ ಹಾಕೋಬೇಕು. ಓಕೆ, ಸೊ ನಿಮ್ಗೆ ನ್ಯಾಚುರಲ್ ಆಗಿ ಫ್ಲಾಲೆಸ್ ಆಗಿ ಕಾಣಿಸ್ಬೇಕಂದ್ರೆ ಬೇಸಿಕ್ ನೀವು ಸ್ಕಿನ್ ಕೇರ್ ಮಾಡಬೇಕು. ಹೈಡ್ರೇಟಿಂಗ್ ಫುಡ್ಸ್ ತಿನ್ಬೇಕು, ಲೈಕ್ ಕ್ಯುಕುಂಬರ್, ವಾಟರ್ ಜಾಸ್ತಿ ಕುಡಿಬೇಕು. ಅಂಡ್ ಎಷ್ಟು ನೀರು ಕುಡಿಯೋಕ್ಕಾಗುತ್ತೋ ಅಷ್ಟು ಕುಡಿದೆ. ವಾಟರ್ ಅದೇನೆ. So yeah, let's start the makeup video. ಗುಡಿಯನ್ ನೋಡಿ ಕಲ್ತ್ಕೋ. ಗುಡಿಯನ್ ನೋಡಿ ತೆಪ್ಪಗಿರ್ತಾಳೆ. I love you. ಬವನು ಜರ್ಗ್ರೋ, ಯಾಕ್ರೋ ಹಿಂಗ್ ಗೋಳ ಇಕ್ಕೋತೀರಾ ನನ್ನ ಬಿಟ್ಟ. ಮೇಕಪ್ ಲುಕ್. ಬಟ್ ನಾನು ಫೌಂಡೇಶನ್ ರೆಗ್ಯುಲರ್ ಯೂಸ್ ಮಾಡೋದು ಯಾರಿಗೂ ಇದೆ ಸದ್ಯ. Hi, welcome back to my YouTube channel. Yes, ಇವತ್ತು ನೀವೆಲ್ಲರೂ ಕೇಳಿರೋ ಹಾಗೆ ನಾನು ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನಾನ್ ಹೇಗೆ ಮೇಕಪ್ ಮಾಡ್ಕೊಂತೀನಿ, ಯಾವ ಫೌಂಡೇಶನ್ ಯೂಸ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಎಲ್ಲೂ ಆಚೆ ಹೋಗ್ತಾ ಇಲ್ಲ. ಗೆಟ್ ರೆಡಿ ವಿತ್ ಮೀ ಆತರ ಏನಾದ್ರು ಮಾಡೋದಕ್ಕೆ ನಿಮಗೋಸ್ಕರ ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾ, let's start the makeup video. So yes, ನನ್ನ ಸ್ಕಿನ್ ಕೇರ್ ಆಗಿದೆ. ತುಂಬಾ ಸಿಂಪಲ್ ಆಗಿ ಸ್ಕಿನ್ ಕೇರ್ ಮಾಡಿದ್ದೀನಿ ಇವತ್ತು. ಮಾಯಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಸೊ ಈಗ ನಾನು ಫಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮ್ಯಾಕ್ ಪೆಪ್ಲೆಸ್ ಪ್ರೈಮ್ ಈ ಮೇಕಪ್ ಫಿಕ್ಸರ್ನ ನಾನು ಫಸ್ಟ್ ಸ್ಪ್ರೇ ಮಾಡ್ಕೊಂತೀನಿ. ಯಾಕೆ ಫಸ್ಟ್ ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡೋದು ಅಂತಂದ್ರೆ, ಮೇಕಪ್ ಹಾಕಿದಾಗ ನೀಟಾಗಿ ಕೂರುತ್ತೆ, ನೀಟಾಗಿ ಫಿಕ್ಸ್ ಆಗತ್ತೆ ಅಂಡ್ ಸೆಟಲ್ ಆಗತ್ತೆ ಅಂತ. ಫ್ಯಾನ್ ತಗೊಂಡು ಹಿಂಗೆ ಸ್ವಲ್ಪ ಗಾಳಿ ಬೀಸ್ಕೋಬೇಕು, ಬೇಗ ಒಣಗತ್ತೆ. ಅಂಡ್ ಆಲ್ಸೋ ಇದು ಸ್ವಲ್ಪ ಸ್ಟಿಕ್ಕಿ ಇರೋದ್ರಿಂದ ನೀಟಾಗಿ ಹಾಕೋ ಪ್ರಾಡಕ್ಟ್ಸ್ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಫಸ್ಟ್ ಮೇಕಪ್ ಸ್ಪ್ರೇನ ಹಾಕೋಬೇಕು. ಓಕೆ, ಸೊ ಫಸ್ಟ್ ನಾನು ಐ ಮೇಕಪ್ ಮಾಡ್ಕೊಂತೀನಿ. ತುಂಬಾ ಜನ ಏನ್ ಮಾಡ್ತಾರೆ, ಮೇಕಪ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಐ ಮೇಕಪ್ ಹಾಕೋತಾರೆ, ಅದು ಅವ್ರ ಚಾಯ್ಸ್. ನಾನು ಫಸ್ಟ್ ಐ ಮೇಕಪ್ ನ ಮಾಡ್ಕೊಂಡು ಆಮೇಲೆ ಮೇಕಪ್ ನ ಶುರು ಮಾಡ್ತೀನಿ. ಸೊ ಫಸ್ಟ್ ದಿಸ್ ಇಸ್ ನತಾಶಾ ಡೆನೋನಾ. ಈ ಕನ್ಸೀಲರ್ ನ ಹಾಕೋತಾ ಇದೀನಿ ನಾನು ಕಣ್ಮೇಲೆ. ನಾನ್ ಟೈಗರ್. ರಿಜು, ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಲೈಫಲ್ಲಿ ಫಸ್ಟ್ ಟೈಮ್ ಮೇಕಪ್ ವಿಡಿಯೋ ಮಾಡ್ತಾ ಇರೋದು. ಏನಾದ್ರು ಮಿಸ್ಟೇಕ್ ಆದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡಿ. ಸೊ ಇದು ಡ್ರೈ ಆಗಕ್ಕಿಂತ ಮುಂಚೆ ಐ ನೀಡ್ ಟು ಅಪ್ಲೈ ಪೌಡರ್. ಐಕಾನಿಕ್ ಲಂಡನ್ದು ಶೇಡ್ ಲೈಟ್ ಬ್ರಾನ್ಸ್ ಇದನ್ನ ಹಾಕೋತಾ ಇದ್ದೀನಿ, ಸೊ ದಟ್ ಅದು ಕ್ರ್ಯಾಕಿ ಬರಲ್ಲ ಅಂತ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ಐ ಮೇಕಪ್. ಇದೇನು ಅನ್ಇವನ್ ಆಗಿದ್ರಲ್ಲ, ಏನು ತೊಂದರೆ ಇಲ್ಲ ಬಿಡಿ,
ಆಮೇಲೆ ಸರಿ ಮಾಡ್ಕೋಬಹುದು. ಪ್ಯಾಕ್ ಐ ಶ್ಯಾಡೋ ಬ್ರಷ್ ಯೂಸ್ ಮಾಡ್ತಾ ಇದೀನಿ. ದೊಡ್ಡ ಏನಂತಾರೆ ಇದಕ್ಕೆ, ಏನೋ ಅಂತಾರೆ ಇದಕ್ಕೆ, ಮತ್ತೋಗಿದೆ ದೊಡ್ಡದು ಅಷ್ಟೇ, ಅದು ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ದಿಸ್ ಆಂಬರ್ ಸ್ಕೈ. ಓಕೆನಾ, ಫುಲ್ ಐಗೆ ಹಾಕೋದು ನೀಟಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಲೆಂಡ್. ಸೊ ಯಾ ಫಸ್ಟ್ ಕೋಟ್ ಹಾಕಿದ್ದೇನೆ. ಸೊ ನೆಕ್ಸ್ಟ್ ಒನ್, ಜನರಲಿ ಇಫ್ ಇಟ್ಸ್ ನಾಟ್ ಅ ಶೋ, ಸ್ಟೇಜ್ ಶೋ ಇಲ್ಲ ಅಂತಂದ್ರೆ ಐ ಗೋ ವಿತ್ ದೀಸ್ ಟೈಪ್ ಆಫ್ ಶಿಮರ್. ಅದನ್ನ ನಾನು ಕೈಯಲ್ಲಿ ಡ್ಯಾಬ್ ಮಾಡ್ಕೊತೀನಿ. ಐ ಆಮ್ ಯೂಸಿಂಗ್ ದಿಸ್ ಶೇಡ್ ಶಾಂಪೇನ್. ಪ್ಯಾಲೆಟ್ ನೇಮ್ ಬಂದು ವೈಲೆಟ್ ಸನ್ಸೆಟ್. ಇದನ್ನ ನನ್ನ ಹಸ್ಬೆಂಡ್ ಸಿಸ್ಟರ್ ನಂಗೆ ನಮ್ಮ ಮದುವೆ ಟೈಮ್ನಲ್ಲಿ ಗಿಫ್ಟ್ ಮಾಡಿದ್ದು. ಸೊ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಐ ಫೀಲ್ ಕೈ ನಂಗೆ ತುಂಬ ಕಂಫರ್ಟಬಲ್, ಐ ಮೀನ್ ಫಿಂಗರ್ಸ್. ಸೊ ಎಸ್ ಶಿಮರ್ ಅಪ್ಲೈ ಮಾಡಿದ್ದೀನಿ. ಶೋಗೆಲ್ಲ ಹೋಗ್ತೀನಿ ಅಂತಂದ್ರೆ ಹುಡಾ ಬ್ಯೂಟಿ ಅವ್ರದ್ದು ಎಂಪವರ್ಡ್ನ ಯೂಸ್ ಮಾಡ್ತೀನಿ ನಾನು. ಅದರಲ್ಲಿ ಈ ಲಿಮಿಟ್ಲೆಸ್ ಇಲ್ಲ ಅಂದ್ರೆ ಶರೀಜ್ಮಾ ಇದನ್ನ ನಾನು ಯೂಸ್ ಮಾಡೋದು. ಸೊ ಈಗ ನಾನು ಹೊಸ ಬ್ರಷ್ನ ತಗೊಂಡಿದ್ದೀನಿ, ಅಂದ್ರೆ ಕ್ಲೀನ್ ಬ್ರಷ್. ಬೇರೆ ಬ್ರಷ್ ಅಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ನ ಟ್ರೈಂಗ್ ಟು ಫಿಲ್ ದ ಔಟ್ ಸೈಡ್ ಅಷ್ಟೆ. ಬೇಸ್ ಯಾವತ್ತೂ ಲೈಟರ್ ಶೇಡ್ ಇರಬೇಕು, ಆಮೇಲಿಂದ ಶಿಮ್ಮರ್ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕೊಂಡು ಡಾರ್ಕ್ ಮಾಡ್ಕೋಬಹುದು. ಸೊ ನಾವು ಐ ಮೇಕಪ್ ಇಸ್ ಡನ್. ಸ್ವಲ್ಪ ಎಕ್ಸ್ಟ್ರಾಸ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇನ್ ವೆಟ್ ಟಿಶ್ಯೂನಲ್ಲಿ. ನೆಕ್ಸ್ಟ್ ಮತ್ತೆ ಅದೇ ಕನ್ಸಿಲರ್ನ ತಗೊಂಡಿದ್ದೀನಿ, ಸ್ವಲ್ಪ ಡಾರ್ಕರ್ ಶೇಡ್ ಇದೆ. ಅಂಡ್ ಐ ಡು ನಾಟ್ ಹ್ಯಾವ್ ಟು ಯೂಸ್ ಆರೆಂಜ್ ಕರೆಕ್ಟರ್. ಅಂತ ಡಿಫ್ರೆನ್ಸ್ ಇಲ್ಲ, ಆಮೇಲೆ ನಂಗೆ ಅಷ್ಟು ಕವರೇಜ್ ಬೇಕು ಅಂತಾನು ಅನ್ಸಲ್ಲ, ಮ್ಯಾನೇಜ್ ಆಗತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಕನ್ಸೀಲರೇ ಹಾಕ್ಬಿಡ್ತೀನಿ, ಕರೆಕ್ಟರ್ ಹಾಕೋದಿಲ್ಲ. ಇಫ್ ಯು ಗೈಸ್ ವಾಂಟ್ ಟು ಯು ಕ್ಯಾನ್ ಯೂಸ್ ಪೀಚ್ ಕರೆಕ್ಟರ್. ಆರೆಂಜ್ ಕರೆಕ್ಟರ್ಗಿಂತ ಪೀಚ್ ಕರೆಕ್ಟರ್ ಇಸ್ ಗುಡ್ ಅಂತ ನಾನು ಟ್ರೈ ಮಾಡಿದೆ, ಬಿಕಾಸ್ ನಂಗೆ ಬೇಡ ಅಂತ. ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನಿದ್ದೆ ಕಮ್ಮಿ ಆಗಿದೆ ಇವತ್ತು, ಆ್ಯಕ್ಚುಲಿ 4 hours ಅಷ್ಟೇ ನಿದ್ದೆ. ಸೊ ಮೈ ಐಸ್ ಆರ್ ಲಿಟಲ್ ಬ್ಯಾಗಿ ಬಟ್ ದಟ್ಸ್ ಓಕೆ, ನಾಟ್ ಅನ್ ಇಶ್ಯೂ. ಆ್ಯಂಡ್ ಮೈನ್ ಇಸ್ ಕಾಂಬಿನೇಷನ್ ಸ್ಕಿನ್, ಅಂದರೆ T-zone ಕಾಂಬಿನೇಷನ್. ಸೊ ನಿಮಗೆ ನ್ಯಾಚುರಲ್ ಆಗಿ ಫ್ಲಾಲೆಸ್ ಆಗಿ ಕಾಣಿಸ್ಬೇಕಂದ್ರೆ ಬೇಸಿಕ್ ನೀವು ಸ್ಕಿನ್ ಕೇರ್ ಮಾಡಬೇಕು. ಹೈಡ್ರೇಟಿಂಗ್ ಫುಡ್ಸ್ ತಿನ್ಬೇಕು, ಲೈಕ್ ಕ್ಯುಕುಂಬರ್, ವಾಟರ್ ಜಾಸ್ತಿ ಕುಡಿಬೇಕು. ಅಂಡ್ ಎಷ್ಟು ನೀರು ಕುಡಿಯೋಕ್ಕಾಗುತ್ತೋ ಅಷ್ಟು ಕುಡಿರಿ. ಐ ಮೀನ್ ವಾಟರ್ ಅದೇನೆ. ಸೊ ಹೈಡ್ರೇಟಿಂಗ್ ಫುಡ್ಸ್ ತಗೊಳ್ಳೋದ್ರಿಂದ ಸ್ಕಿನ್ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ಇಟ್ಸ್ ಕವರ್ಡ್. ನನಗೆ ಆರೆಂಜ್ ಕರೆಕ್ಟರ್ನ ಅವಶ್ಯಕತೆ ಇಲ್ಲ, ಸುಮ್ಮನೆ ಇದಿಷ್ಟು ಹಾಕಿದ್ರೇನೆ ಸಾಕು. ನನಗೆ ಫೌಂಡೇಶನ್ ಹಾಕೋದು ಬೇಡ, ಹಂಗೆ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಡನ್. ಸೊ ನೌ ಲೆಟ್ಸ್ ಗೋ ಫಾರ್ ಫೌಂಡೇಶನ್. ಇದು ನನ್ನ ಫೇವ್ರೆಟ್ ಫೌಂಡೇಶನ್, ಮಿಲಾನಿ. ಇದು ಕನ್ಸೀಲ್ ಪ್ಲಸ್ ಪರ್ಫೆಕ್ಟ್ 2-in-1 ಫೌಂಡೇಶನ್, ಶೇಡ್ ನಂಬರ್ 06. ನಾನು ಸ್ವಲ್ಪ ನಂದು ಅಂಡರ್ ಟೋನ್ ಬಂದು ಯೆಲ್ಲೋ, ನಂದು ನ್ಯಾಚುರಲ್ ಟೋನ್ ಬಂದ್ರೆ ಸ್ವಲ್ಪ ಎಲ್ಲೋ ಇರುತ್ತೆ. ಅಂಡ್ ಐ ಆಮ್ ನಾಟ್ ಟು ಡಸ್ಕಿ ಆಲ್ಸೋ, ಐ ಆಮ್ ನಾಟ್ ಟು ಫೇರ್ ಆಲ್ಸೋ, ಇನ್ ಬಿಟ್ವೀನ್ ಇರೋದ್ರಿಂದ ದಿಸ್ ಶೇಡ್ ಗೋಸ್ ವೆಲ್ ವಿತ್ ಮೀ. ಹುಡಾ ಯಾರಾದ್ರೂ ಯೂಸ್ ಮಾಡ್ಬೇಕು ಈ ಸ್ಕಿನ್ ಟೋನ್ ಅವರು ಅಂದ್ರೆ ಬಕ್ಲಾವಾ ಇಸ್ ದ ಬೆಸ್ಟ್ ಶೇಡ್. ತುಂಬಾ ಒಳ್ಳೆ ಕವರೇಜ್ ಸಿಗತ್ತೆ. ಓಕೆ, ಸೊ ಟುಡೇ ಐ ಆಮ್ ಯೂಸಿಂಗ್ ಮಿಲಾನಿ. ಯಾವ್ದಾದ್ರು ಈವೆಂಟ್ ಇದಿದ್ರೆ ಮೇಕಪ್ ಮಾಡ್ಕೊಂಡು, ಮೇಕಪ್ ಏನಾಗಿದೆ ನನಗೆ ಇವತ್ತು, ಅಟ್ಲೀಸ್ಟ್ ಆಚೆ ಆದ್ರೂ ಹೋಗೋದಾಗಿತ್ತು.
ಈಗ ಬ್ರಷ್ ತಗೊಂಡು ಫಸ್ಟ್ ಹಾಫ್ ಫೇಸ್, and dab. ತುಂಬಾ ಊರಿ ಹಾಕ್ಬೇಡಿ, ಜಸ್ಟ್ ಡ್ಯಾಬ್. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಅದಾದ್ಮೇಲೆ ಡೈರೆಕ್ಟ್ ಸ್ಪಾಂಜಿಂಗ್ ಅಂದ್ಬಿಟ್ಟು ಹಾಕೊಂಡ್ಬಿಡ್ತೀನಿ. ಸೊ ಐ ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್. ಇದು ಎಕ್ಸ್ಟ್ರಾ ನಂಗೆ ಯಾವಾಗ್ಲೂ ಶೋಗೆ ಹಾಕೊಂಡ್ ಅಭ್ಯಾಸ. ನೆಕ್ ಮ್ಯಾಚ್ ಮಾಡ್ತೀನಿ ಜನರಲಿ. ಇವತ್ತೆಲ್ಲೂ ಆಚೆ ಹೋಗದೆ ಇರೋದ್ರಿಂದ ಅದಷ್ಟು ಫೌಂಡೇಶನ್ ಉಳ್ಕೊಂತು. Yeah, this is how when I apply foundation it looks. ಒಂದು 5 ನಿಮಿಷ ಸ್ವಲ್ಪ ಸೆಟಲ್ ಆಗುತ್ತದೆ. ಆಲ್ರೆಡಿ ಸೆಟಲ್ಡ್. ಫೌಂಡೇಶನ್ ಹಾಕ್ದಂಗೆ ಅನ್ಸಲ್ಲ, ಮಿಲಾನಿ ನೀಟಾಗಿ ಸ್ಕಿನ್ ಮೇಲೆ ಕುತ್ಕೊಳ್ಳುತ್ತೆ. ಒಳ್ಳೆ ಸ್ಕಿನ್ ಪ್ರೆಪ್ ಮಾಡಿರ್ಬೇಕು. ಸೊ ದಿಸ್ ಇಸ್ ಡನ್. ಅಂಡ್ ಯಾ, ಕಾಂಟೋರ್ ನಿಮಗೆ ಬೇಕಂದ್ರೆ ಮಾಡ್ಕೋಬೇಕು. ನನಗೆ ಅವಶ್ಯಕತೆ ಇಲ್ಲ, ಆಕ್ಚುಲಿ ನಾನು ಮಾಡಲ್ಲ, ನಿಮಗೆ ತೋರ್ಸೋದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. So these are the places you are supposed to contour, ಅಂದ್ರೆ ಶೇಪ್ ಬರೋದಕ್ಕೆ. ಇಲ್ಲಿ ಏನೋ ಕಾಂಟೋರ್ ಮಾಡಿರ್ತೀರಾ ಅದನ್ನ ಮೇಲ್ಗಡೆ ಡ್ಯಾಬ್ ಮಾಡಬೇಕು, ಊರ್ಬಾರ್ದು, ಜಸ್ಟ್ ಡ್ಯಾಬ್ ಅಪ್ವರ್ಡ್ಸ್. and this one downwards so that a jaw line ಕಾಣುತ್ತೆ, ಡಬಲ್ ಚಿನ್ ಕಾಣಲ್ಲ. ಇದನ್ನ ಡೌನ್ವರ್ಡ್ಸ್ ಮಾಡಬೇಕು. ಆ ಲೈನ್, ಡಾರ್ಕ್ ಲೈನ್ ಕಾಣದೇ ಇರೋಂಗೆ ಆಕ್ಚುಲಿ ಸಪೋಸ್ ಟು ಬ್ಲೆಂಡ್. ಅಂಡ್ ನಾನು ಕನ್ಸೀಲರ್ ಎಲ್ಲ ಅರೌಂಡ್ ದ ಮೌತ್ ಕೂಡ ಹಾಕಲ್ಲ ನಾನು. ಸೊ ಐ ಕೈಂಡ್ ಆಫ್ ಫೀಲ್ ಐ ಡೋಂಟ್ ನೀಡ್ ಟು ವೇರ್ ಇಟ್. ಅಂಡ್ ನಾನು ಹೈಲೈಟರ್ ಕೂಡ ಕಣ್ ಕೆಳಗೆಲ್ಲ ಯೂಸ್ ಮಾಡೋದಿಲ್ಲ. ಹೈಲೈಟರ್ ಇದು ಸ್ವಲ್ಪ ಒಂದು ಶೇಡ್ ನನಗಿಂತ ಬ್ರೈಟ್ ಆಗಿರೋದನ್ನ ನೋಸ್ ಕಟ್ ಮಾಡೋದ್ರಿಂದ ಗೊತ್ತಾಗ್ಲಿ ಅಂತ. So yeah, contour is done, highlight is done, foundation is done, eye makeup is done. So next powder. ಇದೆಲ್ಲ ಆದ್ಮೇಲೆ ಪೌಡರ್ ಹಾಕಿದ್ಮೇಲೆ ನಾವು ಯಾವುದೇ ತರ ಕ್ರೀಮ್ ಅಂದ್ರೆ ಫೌಂಡೇಶನ್ ಕನ್ಸಿಲರ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಪ್ಯಾಚ್ ತರ ಅನ್ಸುತ್ತೆ, ಬಿಕಾಸ್ ಆಲ್ರೆಡಿ ಪೌಡರ್ ಹಾಕಿರೋದ್ರಿಂದ. ಸೊ ಫಸ್ಟ್ ನೀವು ನೋಡ್ಕೊಂಡು ಏನೇನಾದ್ರೂ ಬ್ಯಾಲೆನ್ಸ್ ಇದ್ರೆ ಹಾಕೊಂಬಿಡಿ. ಓಕೆ, ಲೈನರ್, ಪೌಡರ್ ಲೈನರ್ ಎಲ್ಲ ಹಾಕ್ತೀರಾ ಅಂತಂದ್ರೆ ಬಿಫೋರ್ ಫೌಂಡೇಶನ್ ಹಾಕೋದ್ರಿಂದ ಮುಂಚೆ, ಇಲ್ಲ ಆಫ್ಟರ್ ಪೌಡರಿಂಗ್. ಓಕೆ, ಐಕಾನಿಕ್ ಲಂಡನ್. I'll take this big brush and so yeah, powder is done. So I'll go for my eyebrows. ಯಾವುದೋ ಒಂದು ಭೂತ್ರಾಯನ್ ಕಾಲದ ಇಟ್ಕೊಂಡಿದ್ದೀನಿ, ನಂಗೆ ಅದೇ ಇಷ್ಟ, ಅದನ್ನೇ ಹಾಕೋತೀನಿ. ಜೊತೆ ಕ್ಯಾಮಲ್ ತಗೊಂಡಿತ್ತು. ಐ ಆಲ್ರೆಡಿ ಹ್ಯಾವ್ ಅ ಥಿಕ್ ಐಬ್ರೋ, ಸೊ ನಾನು ಬರೀ ಕಾರ್ನರ್ ಮಾತ್ರ ಫಿಲ್ ಮಾಡ್ತೀನಿ ಅಷ್ಟೆ. And I don't use brown, I use black. So next is eyeliner. ನಾನು ತುಂಬಾ ವರ್ಷಗಳಿಂದ ಲೈನರ್
ಹಾಕ್ತೀನಿ. ಸೊ ನಂಗೆ ತುಂಬ ಇಷ್ಟ ಐಲೈನರ್. ಸೊ ಬೆವಾನ್ ಸಮಥಿಂಗ್, ಮುಂಚೆ ಐಟೆಕ್ಸ್ ಯೂಸ್ ಮಾಡ್ತಾ ಇದ್ದೆ, ಇವಾಗ ಇದನ್ನು ತೊಗೊಂಡಿದ್ದೇನೆ, ಚೆನ್ನಾಗಿದೆ. ನಾನು ಬ್ರ್ಯಾಂಡ್ ಅಂತ ನೋಡಲ್ಲ ಲೈನರಲ್ಲಿ, ನನಗೇನು ಕಂಫರ್ಟಬಲ್ ಅದನ್ನ ನೋಡಿ ತೊಗೊತೇನೆ. ನೆಕ್ಸ್ಟ್ ಇಲ್ಲಿ ತುಂಬಾ ಕಲರ್ ಏನೋ ಯೂಸ್ ಮಾಡ್ತೀನಿ, ಬ್ರೌನ್, ಗ್ರೀನ್, ಬ್ಲೂ, ವೈಟ್ ಎಲ್ಲ. ಯಾ, ಸೊ ಲೈನರ್ ಆಯ್ತು. ಸೊ ನೆಕ್ಸ್ಟ್ ಇಸ್ ಮಸ್ಕಾರಾ. ಐ ಆಮ್ ಯೂಸಿಂಗ್ ಸೆಫೋರಾ ಸೈಜ್ ಅಪ್ ಮಸ್ಕಾರಾ. ಇಪ್ಪತ್ನಾಲ್ಕು ನಿಮಿಷದಲ್ಲಿ ನನಗೂ ಯಾರೋ ಮೆಸೇಜ್ ಮಾಡಿದ್ದಾರೆ, ಒಂದು ಕಾಲು, ಏನು ಬರಲ್ಲ, ಬೆಲೆನೇ ಇಲ್ಲ. ಬಿಕಾಸ್ ನನ್ನ ಗಂಡ ಯಾವಾಗ ಮಲಗಿರ್ತಾನೆ ಅಲ್ಲಿ ರಾತ್ರಿ, ಬೆಳಗ್ಗೆನೆ ಫೋನ್ ಮಾಡ್ಬಿಡ್ತಾನೆ. ಅದು ಬಿಟ್ಟರೆ ನಂಗೆ ಜಾಸ್ತಿ ಯಾರು ಫ್ರೆಂಡ್ಸ್ ಕಾಲ್ ಮಾಡಲ್ಲ. ಮತ್ತೆ ಯಾವಾಗ ನೋಡ್ರಿ ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಆಮೇಲೆ ಮಾಡ್ತೀನಿ ಇರ್ತೀನಿ, ಮಾಡಿರಲ್ಲ. ಫ್ರೀ ಆದಂಗೆ ಮಾಡ್ತಾಳ್ಬಿಡು ಅಂತ ಸುಮ್ಮನೆ ಬಿಡ್ತಾರೆ. ವರ್ಷಾನ್ಗಟ್ಲೆ ಮಾಡೇ ಇರಲ್ಲ, ವರ್ಷಾನ್ಗಟ್ಲೆ ಅಲ್ಲ, ವಾರಾನ್ಗಟ್ಲೆ. ಓಕೆ, ಸೊ ಯಾ, ದ ಮಸ್ಕಾರಾ ಇಸ್ ಡನ್. ಇಫ್ ಐ ಆಮ್ ವೇರಿಂಗ್ ಲೆನ್ಸ್, ಯಾಕೆ ಗ್ಲೆನ್ಸ್ ಅಲ್ಲ ಲೆನ್ಸ್ ಹಾಕಿದ್ರೆ ನಾನು ಸ್ವಲ್ಪ ಕಾಜಲ್ ಅವಾಯ್ಡ್ ಮಾಡ್ತೀನಿ, ಬೇಕಂದ್ರೆ ಹಾಕ್ತೀನಿ ಸ್ವಲ್ಪ ಸ್ಮೋಕಿ ಎಫೆಕ್ಟ್ ತರ ಏನಾದ್ರು ತೊಗೊಂಡ್ರೆ, ನ್ಯೂಡ್ ಲಿಪ್ಸ್ಟಿಕ್ ಹಾಕಿದ್ರೆ. ಆರ್ ಎಲ್ಸ್ ಐ ವೇರ್ ಕಾಜಲ್. ಐ ಥಿಂಕ್ kajal is not needed today, so I'm not feeling like I need to wear kajal, so na kajal hakta illa. So next is blush. So generally ನಾನು ಯೂಸ್ ಮಾಡೋದು ಪಿಕ್ಸಿ ಇದು, ಬಟ್ ಇವತ್ತು ಮೇಕಪ್ ಎಲ್ಲ ಹಾಕೊಂಡಿರೋದ್ರಿಂದ ಪೌಡರ್ ಯೂಸ್ ಮಾಡ್ತಾ ಇದೀನಿ, ಬ್ಲಶ್ ಪೌಡರ್ ಮ್ಯಾಕ್ ಪಿಂಚ್ ಮೀ ಚಿಕ್ ಶೇಡ್ ನಂಬರ್. ಪಟಾಕಿ ಹೊಡ್ತಿದ್ರಿ, ಇದು ಯಾವುದೋ ಬ್ರಷು, ಪ್ಯಾಕ್ ಅಲ್ಲ, ಕೈಜಾಮ್. ಇದು ಯಾವತ್ತಿಂದ ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇದೀನಿ, ಅದಕ್ಕೆ ಹಾಕೋತಾ ಇದೀನಿ. ನಾನು ಜನರಲಿ ಯಾಕೆ ಕಾಂಟೋರ್ ಯೂಸ್ ಮಾಡಲ್ಲ ಅಂದ್ರೆ, ನಾನು ಬ್ಲಷ್ನೇನೆ ಸ್ವಲ್ಪ ಬ್ಲಷ್ನೇನೆ ನಾನು ಕಾಂಟೋರ್ ತರ ಯೂಸ್ ಮಾಡ್ತೀನಿ. ಏನಾಗಿದೆ ಇವತ್ತು ನನ್ನ ನಾಲ್ಗೆಗೆ ಈ ರೇಂಜಲ್ಲಿ ನೃತ್ಯ ಮಾಡ್ತಾ ಇದೆಯಲ್ಲ, ನಿದ್ದೆ ಇಲ್ಲ. ಸೊ ಯಾ, ದಿಸ್ ಇಸ್ ಡನ್. ಆಕ್ಚುಲಿ ಇದೆಲ್ಲರೂ ಆಚೆ ಹೋಗ್ಬಾರ್ದಿತ್ತ, ಮೇಕಪ್ ಎಷ್ಟು ಚೆನ್ನಾಗಿ ಕೂತಿದೆ ಕರ್ವ. So next is highlighter, the most favorite part of makeup nange. Highlighter MAC Oh Darling shade number. Hi darling anta. So golden shade iಷ್ಟು ಯೂಸ್ ಮಾಡಿದ್ದೀನಿ. ಸೊ ಫಸ್ಟ್ ಕೈಯಲ್ಲಿ ತಗೊಂಡು ಹಿಂಗೆ ಹಾಕೊಂಡ್ಬಿಡ್ತೀನಿ, ಹೈಲೈಟ್ ಆಗ್ತೀನಿ. ಬ್ರಷ್ ನಾನು ಸ್ವಲ್ಪ ತುಟಿಗೂ ಹಾಕೋತೀನಿ, ಬಿಕಾಸ್ ಲಿಪ್ಸ್ಟಿಕ್ ಹಾಕಿದಾಗ ಸ್ವಲ್ಪ ಶಿಮರ್ ಅನ್ಸುತ್ತೆ ಅಂತ. ಸಿ, ಇಟ್ ಗಿವ್ಸ್ ದಟ್ lovely look and I love it. Yeah, this is done. So now it's time for some lipstick. Oh. So generally that would be pink, red or brown. So today I'm wearing some brown shade. Love Earth though I'm using. ಚೆನ್ನಾಗಿದೆ, I like this shade. Apple Tinny.
I used to use this Charlotte Tilbury ಮತ್ತೆ Anastasia generally. ಬಟ್ ಮನೇಲಿ ತಾನೇ ಇರ್ತೀನಿ, ಅದಕ್ಕೆ ಇದನ್ನ ಹಾಕೋದು. ಎಸ್, ಬೇಕಾದ್ರೆ ಇವಾಗ ಮತ್ತೆ ನೀವು ಫಿಕ್ಸಿಂಗ್ ಸ್ಪ್ರೇ ಹಾಕೋಬಹುದು, ಸಟಲ್ ಆಗುತ್ತೆ. I don't think I would need a fixing spray. So yeah, the makeup is done, and this is my complete makeup tutorial. ನಾ ಎಲ್ಲಾದ್ರೂ ಆಚೆ ಹೋಗ್ತಾ ಇದ್ದೀನಿ ಶೋಸ್ಗೆ, ಇಫ್ ಐ ಆಮ್ ವೇರಿಂಗ್ ಅ ಫೌಂಡೇಶನ್ ಅಂಡ್ ಆಲ್ ಆಫ್ ದಟ್, ದಿಸ್ ಇಸ್ ಮೈ ಗೋ ಟು ಮೇಕಪ್ ಲುಕ್. ಸೊ ಐ ಥಿಂಕ್ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ಮತ್ತೆ ಮತ್ತೊಂದು ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿರಂಗ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಂಗೆ ನಿಂತ್ಕೊಂಡ್ಬಿಡ್ತಪ್ಪ ಕೂದಲು, ಎಷ್ಟು ಚೆನ್ನಾಗಿ ಮೇಕಪ್ ಹೋಗ್ತಿಲ್ವಲ್ಲ, ಏನ್ ಮಾಡೋದು? ಚೆಲ್ಲ ಬಿಡ್ಲಿ ಮಗರಾಯ ಮಗರಾಯ. ಗುಡಿಯನ್ ನೋಡಿ ಕಲ್ತ್ಕೋ, ಗುಡಿಯನ್ ನೋಡಿ ತೆಪ್ಪಗಿರ್ತಾಳೆ. ಐ ಲವ್ ಯು. ರಾಘವೇಂದ್ರ ಮಮ್ಮಿಗೆ ಹೇಳ ನೀನ್ ಬ್ಯಾಡ್ ಬಾಯ್ ಅಂತ, ಹೇಳ ರಾಘವೇಂದ್ರ ಮಮ್ಮಿಗೆ ನೀನ್ ಬ್ಯಾಡ್ ಬಾಯ್ ಅಂತ ಪೊಲೈಟ್ಲಿ. ಹಾ ಆಯ್ತು ಬಿಡು, ಹೇಳಲ್ಲ ಮಾಮಿಗೆ, ಹೇಳಲ್ಲ ಬಿಡು ಮಾಮಿಗೆ, ಹೇಳಲ್ಲ ಬಿಡು ಮಾಮಿಗೆ, ಹೇಳಲ್ಲ ಬಿಡು, ಹೇಳಲ್ಲ ಬಿಡು. ರಾಘವೇಂದ್ರ ಮಾಮಿಗೆ ಹೇಳ್ತೀನಿ, ರಿಚ್ಚು ಪಾಪ ತುಂಬಾ ಒಳ್ಳೆಯವನು, ಗುಡ್ ಬಾಯ್, ಗುಡಿಯಾಗಿಂತ ಗುಡ್ ಬಾಯ್, ಒಳ್ಳೆ ಪಾಪ ಇದು ಅಂತ ಹೇಳ್ತೀನಿ. ಓಕೆ, ಕಾಮ್ ಡೌನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.